ಮಕ್ಕಳಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ, ಸ್ನ್ಯಾಕ್ಸ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದರೆ ಇಲ್ಲಿದೆ ಒಳ್ಳೆ ಹೆಲ್ತಿ ಪ್ರೋಟೀನ್ ರಿಚ್ ರೆಸಿಪಿ. ಹಾಗೆ ವೆಜಿಟೇಬಲ್ಸು ಕೂಡ ಇರೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ. ಇದನ್ನು ಮಾಡೋದಕ್ಕೆ ಬೇಕಾಗಿರೋದು ಕ್ಯಾಬೇಜು, ಕ್ಯಾಪ್ಸಿಕಮ್ಮು, ಆನಿಯನು, ನಿಮಗೆ ಬೇಕಾದರೆ ಕ್ಯಾರೆಟ್ ಕೂಡ ಹಾಕೋಬೋದು. ಸೊ ಚಪಾತಿ ಮಾಡಿಕೊಂಡು ಇದಕ್ಕೆ ಎಗ್ ರೋಲ್ ಮಾಡಿದ್ರೆ ಆಯಿತು. ಸೊ ಮಕ್ಕಳಿಗೆ ಯೂಶ್ವಲಾಗಿ ಆಚೆ ಕಡೆ ರೋಲು, ಸ್ಯಾಂಡ್ವಿಚ್, ಬರ್ಗರ್ ತಿನ್ನೋದಕ್ಕೆ ಆಸೆ ಇರುತ್ತೆ. ಸೊ ಅದನ್ನೇ ನೀವೇ ಮನೇಲಿ ಮಾಡಿಕೊಟ್ರೆ ತುಂಬ ಹೆಲ್ದಿಯಾಗಿರುತ್ತೆ, ನಿಮಗೂ ಕೂಡ ಸಮಾಧಾನ ಇರುತ್ತೆ ಆಚೆ ಕಡೆ ಫುಡ್ ತಿಂತಾ ಇಲ್ಲ ಅಂತ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಚಪಾತಿ ರೆಗ್ಯುಲರ್ ಆಗಿ ಮಾಡ್ಕೊಳ್ಳೋದು ಹೇಗೆ ಮಾಡ್ಕೊಳ್ತೀವಿ ಹಾಗೆ ಮಾಡಿಕೊಂಡು ತವಾದ ಮೇಲೆ ಎರಡೂ ಕಡೆನೂ ಸುಟ್ಕೋಬೇಕು. ಚಪಾತಿ ಚೆನ್ನಾಗಿ ಬೆಂದ ಮೇಲೆ ಎರಡೂ ಕಡೆ ಇವಾಗ ಎಣ್ಣೆ, ಬಟರ್ ಅಥವಾ ಗೀ ಹಾಕಿ ಈಗ ಮೊಟ್ಟೆ ಹಾಕೊಳ್ಳೋಣ. ಸೊ ಡೈರೆಕ್ಟಾಗಿ ಮೊಟ್ಟೆನ ಹಾಕ್ಬೋದು ಅಥವಾ ನಿಮಗೆ ಬೇಕಾದರೆ ಬೌಲಲ್ಲಿ ಕಲಿಸ್ಬಿಟ್ಟು ಆನಿಯನ್ ಜೊತೆ ಹಾಕಿ ಉಪ್ಪು, ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಕೂಡ ಹಾಕೋಬೋದು. ನಾನು ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ನಂತರ ಇದ್ರ ಮೇಲೆ ಉಪ್ಪನ್ನು ಸ್ಪ್ರಿಂಕಲ್ ಮಾಡಿ ಸ್ವಲ್ಪ ಖಾರದ ಪುಡಿ ಹಾಕಿ ಚೆನ್ನಾಗಿ ರೋಸ್ಟ್ ಆಗಿರೋ ಚಪಾತಿನ ಎಗ್ ಆಮ್ಲೆಟ್ ಮೇಲೆ ಹಾಕಬೇಕು. ಇದನ್ನು ಚೆನ್ನಾಗಿ ಎರಡೂ ಕಡೆ ಬೇಯಿಸ್ಕೋಬೇಕಾಗುತ್ತೆ. ಆಮೇಲೆ ಎಗ್ ಕಡೆದನ್ನು ಫೇಸ್ ಮಾಡಿ ಅದಕ್ಕೆ ಮಾಯೋನೇಸು ಹಾಗೆ ಟೊಮ್ಯಾಟೊ ಕೆಚಪ್ ಹಾಕಿ ಸ್ಪ್ರೆಡ್ ಮಾಡಬೇಕು ಈವನ್ ಆಗಿ. ಬೇರೆ ಯಾವುದಾದ್ರೂ ಸಾಸ್ ಇತ್ತು ಅಂದರೆ ಅದು ಕೂಡ ಹಾಕೋಬೋದು. ಈವನ್ ಆಗಿ ಸ್ಪ್ರೆಡ್ ಆದಮೇಲೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಕ್ಯಾಬೇಜು, ಕೋಸು ಹಾಗೆ ಆನಿಯನ್ನ ಮಧ್ಯದಲ್ಲಿ ಇಟ್ಟು ರೋಲ್ ಮಾಡಬೇಕು. ರೋಲ್ ಮಾಡಿ ಮತ್ತೆ ಅದನ್ನು ಫ್ಲಿಪ್ ಮಾಡಿ ಸ್ವಲ್ಪ ಬೇಯಿಸ್ಕೋಬೇಕು. ಸ್ವಲ್ಪ ಹೊತ್ತು ಬೆಂದರೆ ಸಾಕಾಗುತ್ತೆ. ಲಂಚ್ ಬಾಕ್ಸಿಗೆ ಹಾಕ್ತಾ ಇದ್ದೀರಾ ಅಂತ ಅಂದರೆ ಬಟರ್ ಪೇಪರಲ್ಲಿ ಹಾಕಿ 2 ಪೀಸ್ ಮಾಡಿದ್ರೆ ಈಸಿಯಾಗಿ ತಿಂತಾರೆ. ಇಲ್ಲ ಅಂತ ಅಂದರೆ ಸ್ಟಫ್ ಈಚೆ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಬಟರ್ ಪೇಪರ್ನ ಯೂಸ್ ಮಾಡಿ. ಇಲ್ಲ ಅಂತ ಅಂದರೆ ಮನೆಯಲ್ಲೇ ತಿಂತಾ ಇದ್ದರೆ 2 ಭಾಗನ ಕಟ್ ಮಾಡಿ ಕೊಟ್ಟರೆ ಈಸಿಯಾಗಿ ತಿಂತಾರೆ, ಏನು ಸ್ಟಫ್ನ ಕೆಳಗಡೆ ಬೀಳ್ಸೋದಿಲ್ಲ. ಸೊ ಇದೇ ಥರದ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ರೆಸಿಪಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾಯಿರಿ.